ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಇಲ್ಲ, ಸ್ಥಳೀಯ ರಾಜಕಾರಣ ಅಲ್ಲ, ಅದು ಟೋಟಲ್ ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ ಬರೋದು. ಅದೇ ಏನನ್ನ ಸ್ಟೇಟ್ ಗೌರ್ಮೆಂಟ್ ಅಂಡರ್ ಬರೋಂಥ ಸಂಸ್ಥೆ ಏನನ್ನ ಆ ರೀತಿಯಲ್ಲಿ ಏನೇನು ನಡೆದಿದ್ರೆ ಇಷ್ಟೊತ್ತಿಗೆ ಪ್ರತಿ ಮೀಡಿಯಾದಲ್ಲಿ ಸ್ಟೇಟ್ ಗೌರ್ಮೆಂಟ್ ಸಂಸ್ಥೆ ಕಂಪ್ನಿ ಈ ಥರ ಮಾಡ್ತು, ಆ ಥರ ಮಾಡ್ತು, ಇಷ್ಟು ಕೋಟಿ ಹಗರ್ನ ಅಷ್ಟು ಕೋಟಿ ಹಗರ್ನ ಅಂತೇಳಿ ಹಾಕ್ಬಿಡ್ತು. NMDC ಯಾವಾಗ ಸೆಂಟ್ರಲ್ ಗೌರ್ಮೆಂಟ್ ರನ್ ಬೈ ಸೆಂಟ್ರಲ್ ಗೌರ್ಮೆಂಟ್ ಅಂದಿದ ತಕ್ಷಣ ಯಾರು ಮಾತಾಡ್ತಾ ಇಲ್ಲ. ಯಾಕಂದ್ರೆ ಅದು BJP ಅವರಿಗೆ ಸೆಂಟ್ರಲ್ ಗೌರ್ಮೆಂಟ್ BJP ಇದೆ. ಸೆಂಟ್ರಲ್ ಗೌರ್ಮೆಂಟ್ ಬಗ್ಗೆ ಏನನ್ನ ಮಾತಾಡಿದ್ರೆ ಅವ್ರಿಗೂ ತೊಂದರೆ ಆಗುತ್ತೆ ಅಂತೇಳಿ ಒಬ್ಬ BJP ಶಾಸಕರಾಗಿರ್ಬೋದು, MP ಆಗಿರ್ಬೋದು, BJP ನಾಯಕರಾಗಿರ್ಬೋದು, ಯಾರೇ ನಾಯಕರಾಗಿರ್ಬೋದು ಒಬ್ಬರು ಧ್ವನಿ ಎತ್ತಾ ಇಲ್ಲ. ಯಾಕಂದ್ರೆ ಅವರು ಏನನ್ನ ಮಾಡಿದ್ರೆ ಅದು ಸರಿ, ಬೇರೆಯವರು ಏನ್ ತಪ್ಪು ಮಾಡಿಲ್ಲ ಅಂದ್ರೂ ಕೂಡ ತಪ್ಪನ್ನು ತೋರ್ಸೋದ್ರಲ್ಲಿ ಅವ್ರು ನಿಶ್ಚಿಂತ ಅಂತ ಹೇಳಿ ಕೇಸ್ ಹಾಕಿದ್ರೆ ಅದು ತನಿಖೆ ನಡೀತಿರುತ್ತೆ. ಆದ್ರೆ ಒಂದು ಜನಪ್ರತಿನಿಧಿಗಳಾಗಿ ನಮ್ಮ ಜವಾಬ್ದಾರಿ ಏನಿರುತ್ತೆ ಅಂದ್ರೆ ಯಾರೇ ತಪ್ಪು ಮಾಡಿರ್ಬೋದು, ಒಂದು ಸೆಂಟ್ರಲ್ ಗೌರ್ಮೆಂಟ್ ನಡೆಸ್ತಿರುವಂತ ಸಮಸ್ಯೆ ತಪ್ಪು ಮಾಡಿರ್ಬೋದು, ಸ್ಟೇಟ್ ಗೌರ್ಮೆಂಟ್ ನಡೆಸೋಂತ ಸಮಸ್ಯೆ ತಪ್ಪು ಮಾಡಿದ್ರೆ ನಾವು ಧ್ವನಿ ಎತ್ತಬೇಕು. ಯಾಕೆ ಎತ್ತಾ ಇಲ್ಲ ಅಂತಂದ್ರೆ ಅವ್ರು ಏನ್ ಮಾಡಿದ್ರು ಕರೆಕ್ಟೇ, ಬೇರೆಯವರು ಏನು ಮಾಡಿಲ್ಲ ಅಂದ್ರು ಎಲ್ಲ ತಪ್ಪೆ ಅಂತ ಹೇಳಿ. ಪ್ರಕರಣದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ NMDC ಇಂದ ವಿತೌಟ್ ಪರ್ಮಿಟ್ ಮಾಲ್ ಬಳ್ಳಾರಿ ಸ್ಪಾಂಜ್ ಏನಿದೆ ಅದು ಕಾಂಗ್ರೆಸ್ ಮುಖಂಡಂದು, ಅದಕ್ಕೆ ಇದಾಗಿದೆ. ಒಂದ್ ಮಾತು ಹೇಳ ಅಂತ, ಒಂದ್ ಮಾತು, ಈಗ ಯಾರದೇ ಇರ್ಲಿ NMDC ಇಂದ ಈಗ ಏನು ರೂಲ್ಸ್ ಏನು, ವಿತೌಟ್ ಪರ್ಮಿಟ್ ಯಾವ್ದನ್ನ ಒಂದು ಕ್ವಾರಿ ಒಂದು ಮೈನ್ಸ್ ಇಂದ ಫ್ಯಾಕ್ಟ್ರಿಗೆ ಹೋದ್ರೆ ಆ ಮೈನ್ಸ್ ಸೀಸ್ ಮಾಡಬೇಕು, ಫ್ಯಾಕ್ಟ್ರಿಯನ್ನು ಸೀಸ್ ಮಾಡಬೇಕು. NMDC ಸೀಸ್ ಆಯ್ತಾ? ಫ್ಯಾಕ್ಟ್ರಿ ಯಾವನ್ ತಗೊಂಡಿದ್ದಾನ ಅವಂದು ಸೀಸ್ ಆಯ್ತಾ? ಮಾಡಿದ್ರೆಲ್ಲ ಗೊತ್ತಾಗುತ್ತೆ. NMDC ಸೀಸ್ ಮಾಡೋ ಶಕ್ತಿ ಯಾರಿಗಿಲ್ಲ. ಮಾತಾಡಕ್ಕೆ ನಮ್ಮ ಈಗ ಏನನ್ನ ಮಾತಾಡಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ಬಗ್ಗೆ ಇವ್ರು ಮಾತಾಡಿದಾರೆ ಅಂತೇಳಿ ಎಲ್ಲರೂ ನಮ್ಮ ಮೇಲೆ ಬೀಳ್ತಾರೆ. ಯಾರು ಎಷ್ಟು ಮಂದಿ ಬಿದ್ರು ನಾವೇನು ತಲೆ ಕೆಡಿಸ್ಕೊಳೋರಲ್ಲ, ಮಾತಾಡ್ತಾನೆ ಇರ್ತೀವಿ. ಅನ್ಯಾಯ ವಿರುದ್ಧನೇ ಮಾತಾಡ್ಬೇಕು ನಾವು ಜನಪ್ರತಿನಿಧಿಗಳು ಅಂದಮೇಲೆ. ಈ ತರ ಬೇರೆ ಇದೇ ಪ್ರೈವೇಟ್ ಆಗಿರ್ಬೋದು, ಯಾರನ್ನ ಮಾಡಿದ್ರೆ ಏನನ್ನ ವಿತೌಟ್ ಪರ್ಮಿಟ್ ಅಲ್ಲಿ ಯಾರನ್ನ ಕಳ್ಸಿದ್ರೆ ಮೈನ್ ಓನರ್ಸ್, ಅವ್ರಿಗೆ ಪೆನಾಲ್ಟಿಗಳು ಹಾಕಿ ಅವ್ರನ್ನ ಇಷ್ಟೊತ್ತಿಗೆ ಅವ್ರ ಮೈನಿಂಗ್ ಲೀಸೇ ಕ್ಯಾನ್ಸಲ್ ಮಾಡ್ತಿದ್ರು. NMDC ಅಂದಿದ ತಕ್ಷಣ ಯಾರು ಮಾತಾಡಲ್ಲ, ಅದ್ರ ಬಗ್ಗೆ ತನಿಖೆ ಆಗ್ಬೇಕು. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.